ಈ 11 ಜನರ ದಾರುಣ ಸಾವಿಗೆ ಯಾರು ಕಾರಣ? ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ, ಕೆಎಸ್ಸಿಎ ಈ ನಿರ್ಧಾರಕ್ಕೆ ಯಾರು ಕಾರಣ? ಇವರುಗಳ ನಿರ್ಧಾರಕ್ಕೆ 11 ಜೀವ ಬಲಿಯಾಯ್ತಾ? ಟಿಕೆಟ್ ವ್ಯವಸ್ಥೆ ಮಾಡದೆ ಕೆಎಸ್ಸಿಎ ಯಾಕೆ ಎಡವಟ್ಟು ಮಾಡ್ಕೊಳ್ತು? ಎಷ್ಟು ಜನ ಬೇಕಾದರೂ ಬನ್ನಿ ಅಂದರೆ ಹೆಂಗೆ ಎಷ್ಟು ಜನ ಬೇಕಾದರೂ ಬರ್ತಾರೆ? ಎಂಟ್ರಿ ಫ್ರೀ ಅಂತ ಅಂದ್ಬಿಟ್ರೆ ನಿಜವಾಗ್ಲೂ ಲಕ್ಷಾಂತರ ಜನ ಬರ್ತಾರೆ. ನಿಮ್ಮ ಕೆಪಾಸಿಟಿ ಎಷ್ಟು ಜನಕ್ಕೆ ನೀವು ಅಲ್ಲಿ ಅರೇಂಜ್ ಮಾಡಿದ್ದೀರಾ? ಆ ಒಂದು ಲೆಕ್ಕಾಚಾರಗಳೇ ಇಲ್ಲ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ರಾಜ್ಯ ಸರ್ಕಾರ ಕೂಡ ಎಡವಟ್ಟು ಮಾಡ್ತಾ ಸರಿಯಾದ ಬಂದೋಬಸ್ತನ್ನು ಮೊದಲೇ ಮಾಡಿಕೊಳ್ಳದೆ ಪೊಲೀಸರು ಬೇಕಾಬಿಟ್ಟಿಯಾಗಿ ಒಟ್ಟು ಕಾರ್ಯಕ್ರಮ ಅನೌನ್ಸ್ ಮಾಡಿ ಎಲ್ಲ ಕಡೆ ಜನ ಬಂದು ತುಂಬಿಕೊಂಡ್ರು. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆ ದೃಶ್ಯಗಳು ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದು ನೋಡಿ. ಸಾವಿರಾರು ಜನ ಬೇಕಾಬಿಟ್ಟಿಯಾಗಿ ಬಂದು ತುಂಬಿಕೊಂಡ್ರು. ಎಲ್ಲ ಚಪ್ಪಲಿ ಬಿದ್ದಿರುವಂಥದ್ದು. ನಿನ್ನೆ 11 ಮಂದಿ ಮೃತಪಟ್ಟರು. ಕ್ಷಣದಲ್ಲೇ 11 ಮಂದಿ ಮೃತಪಟ್ಟಿರ್ತಕ್ಕಂಥದ್ದು. ಸಂತೋಷದ ವಿಚಾರಕ್ಕೆ ಕರೆದಿರುವಂತಹ ಸಂಭ್ರಮದ ಸಂದರ್ಭ. ಅಂಥದ್ರಲ್ಲಿ 11 ಮಂದಿ ಜೀವ ತೆತ್ತರು. ಜೀವ ಅಂದ್ರೆ ಅಷ್ಟು ಕನಿಷ್ಠ ಆಗೋಗ್ಬಿಟ್ಟಿದೆಯೇನ್ರಿ ನಮಗೆ? ಈ 11 ಜನರ ದಾರುಣ ಸಾವಿಗೆ ಯಾರು ಕಾರಣ? ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ, ಕೆಎಸ್ಸಿಎ ಈ ನಿರ್ಧಾರಕ್ಕೆ ಯಾರು ಕಾರಣ? ಇವರುಗಳ ನಿರ್ಧಾರಕ್ಕೆ 11 ಜೀವ ಬಲಿಯಾಯ್ತಾ? ಟಿಕೆಟ್ ವ್ಯವಸ್ಥೆ ಮಾಡದೆ ಕೆಎಸ್ಸಿಎ ಯಾಕೆ ಎಡವಟ್ಟು ಮಾಡ್ಕೊಳ್ತು? ಎಷ್ಟು ಜನ ಬೇಕಾದರೂ ಬನ್ನಿ ಅಂದರೆ ಹೆಂಗೆ ಎಷ್ಟು ಜನ ಬೇಕಾದರೂ ಬರ್ತಾರೆ? ಎಂಟ್ರಿ ಫ್ರೀ ಅಂತ ಅಂದ್ಬಿಟ್ರೆ ನಿಜವಾಗ್ಲೂ ಲಕ್ಷಾಂತರ ಜನ ಬರ್ತಾರೆ. ನಿಮ್ಮ ಕೆಪಾಸಿಟಿ ಎಷ್ಟು ಜನಕ್ಕೆ ನೀವು ಅಲ್ಲಿ ಅರೇಂಜ್ ಮಾಡಿದ್ದೀರಾ? ಆ ಒಂದು ಲೆಕ್ಕಾಚಾರಗಳೇ ಇಲ್ಲ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ರಾಜ್ಯ ಸರ್ಕಾರ ಕೂಡ ಎಡವಟ್ಟು ಮಾಡ್ತಾ ಸರಿಯಾದ ಬಂದೋಬಸ್ತನ್ನು ಮೊದಲೇ ಮಾಡಿಕೊಳ್ಳದೆ ಪೊಲೀಸರು ಬೇಕಾಬಿಟ್ಟಿಯಾಗಿ ಒಟ್ಟು ಕಾರ್ಯಕ್ರಮ ಅನೌನ್ಸ್ ಮಾಡಿ ಎಲ್ಲ ಕಡೆ ಜನ ಬಂದು ತುಂಬಿಕೊಂಡ್ರು. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆ ದೃಶ್ಯಗಳು ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದು ನೋಡಿ. ಸಾವಿರಾರು ಜನ ಬೇಕಾಬಿಟ್ಟಿಯಾಗಿ ಬಂದು ತುಂಬಿಕೊಂಡ್ರು. ಎಲ್ಲ ಚಪ್ಪಲಿ ಬಿದ್ದಿರುವಂಥದ್ದು. ನಿನ್ನೆ 11 ಮಂದಿ ಮೃತಪಟ್ಟರು. ಕ್ಷಣದಲ್ಲೇ 11 ಮಂದಿ ಮೃತಪಟ್ಟಿರ್ತಕ್ಕಂಥದ್ದು. ಸಂತೋಷದ ವಿಚಾರಕ್ಕೆ ಕರೆದಿರುವಂತಹ ಸಂಭ್ರಮದ ಸಂದರ್ಭ. ಅಂಥದ್ರಲ್ಲಿ 11 ಮಂದಿ ಜೀವ ತೆತ್ತರು. ಜೀವ ಅಂದ್ರೆ ಅಷ್ಟು ಕನಿಷ್ಠ ಆಗೋಗ್ಬಿಟ್ಟಿದೆಯೇನ್ರಿ ನಮಗೆ? ಈ 11 ಜನರ ದಾರುಣ ಸಾವಿಗೆ ಯಾರು ಕಾರಣ? ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ, ಕೆಎಸ್ಸಿಎ ಈ ನಿರ್ಧಾರಕ್ಕೆ ಯಾರು ಕಾರಣ? ಇವರುಗಳ ನಿರ್ಧಾರಕ್ಕೆ 11 ಜೀವ ಬಲಿಯಾಯ್ತಾ? ಟಿಕೆಟ್ ವ್ಯವಸ್ಥೆ ಮಾಡದೆ ಕೆಎಸ್ಸಿಎ ಯಾಕೆ ಎಡವಟ್ಟು ಮಾಡ್ಕೊಳ್ತು? ಎಷ್ಟು ಜನ ಬೇಕಾದರೂ ಬನ್ನಿ ಅಂದರೆ ಹೆಂಗೆ ಎಷ್ಟು ಜನ ಬೇಕಾದರೂ ಬರ್ತಾರೆ? ಎಂಟ್ರಿ ಫ್ರೀ ಅಂತ ಅಂದ್ಬಿಟ್ರೆ ನಿಜವಾಗ್ಲೂ ಲಕ್ಷಾಂತರ ಜನ ಬರ್ತಾರೆ. ನಿಮ್ಮ ಕೆಪಾಸಿಟಿ ಎಷ್ಟು ಜನಕ್ಕೆ ನೀವು ಅಲ್ಲಿ ಅರೇಂಜ್ ಮಾಡಿದ್ದೀರಾ? ಆ ಒಂದು ಲೆಕ್ಕಾಚಾರಗಳೇ ಇಲ್ಲ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ರಾಜ್ಯ ಸರ್ಕಾರ ಕೂಡ ಎಡವಟ್ಟು ಮಾಡ್ತಾ ಸರಿಯಾದ ಬಂದೋಬಸ್ತನ್ನು ಮೊದಲೇ ಮಾಡಿಕೊಳ್ಳದೆ ಪೊಲೀಸರು ಬೇಕಾಬಿಟ್ಟಿಯಾಗಿ ಒಟ್ಟು ಕಾರ್ಯಕ್ರಮ ಅನೌನ್ಸ್ ಮಾಡಿ ಎಲ್ಲ ಕಡೆ ಜನ ಬಂದು ತುಂಬಿಕೊಂಡ್ರು. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆ ದೃಶ್ಯಗಳು ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದು ನೋಡಿ. ಸಾವಿರಾರು ಜನ ಬೇಕಾಬಿಟ್ಟಿಯಾಗಿ ಬಂದು ತುಂಬಿಕೊಂಡ್ರು. ಎಲ್ಲ ಚಪ್ಪಲಿ ಬಿದ್ದಿರುವಂಥದ್ದು. ನಿನ್ನೆ 11 ಮಂದಿ ಮೃತಪಟ್ಟರು. ಕ್ಷಣದಲ್ಲೇ 11 ಮಂದಿ ಮೃತಪಟ್ಟಿರ್ತಕ್ಕಂಥದ್ದು. ಸಂತೋಷದ ವಿಚಾರಕ್ಕೆ ಕರೆದಿರುವಂತಹ ಸಂಭ್ರಮದ ಸಂದರ್ಭ. ಅಂಥದ್ರಲ್ಲಿ 11 ಮಂದಿ ಜೀವ ತೆತ್ತರು. ಜೀವ ಅಂದ್ರೆ ಅಷ್ಟು ಕನಿಷ್ಠ ಆಗೋಗ್ಬಿಟ್ಟಿದೆಯೇನ್ರಿ ನಮಗೆ? ಈ 11 ಜನರ ದಾರುಣ ಸಾವಿಗೆ ಯಾರು ಕಾರಣ? ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ, ಕೆಎಸ್ಸಿಎ ಈ ನಿರ್ಧಾರಕ್ಕೆ ಯಾರು ಕಾರಣ? ಇವರುಗಳ ನಿರ್ಧಾರಕ್ಕೆ 11 ಜೀವ ಬಲಿಯಾಯ್ತಾ? ಟಿಕೆಟ್ ವ್ಯವಸ್ಥೆ ಮಾಡದೆ ಕೆಎಸ್ಸಿಎ ಯಾಕೆ ಎಡವಟ್ಟು ಮಾಡ್ಕೊಳ್ತು? ಎಷ್ಟು ಜನ ಬೇಕಾದರೂ ಬನ್ನಿ ಅಂದರೆ ಹೆಂಗೆ ಎಷ್ಟು ಜನ ಬೇಕಾದರೂ ಬರ್ತಾರೆ?
ಎಂಟ್ರಿ ಫ್ರೀ ಅಂತ ಅಂದ್ಬಿಟ್ರೆ ನಿಜವಾಗ್ಲೂ ಲಕ್ಷಾಂತರ ಜನ ಬರ್ತಾರೆ. ನಿಮ್ಮ ಕೆಪಾಸಿಟಿ ಎಷ್ಟು ಜನಕ್ಕೆ ನೀವು ಅಲ್ಲಿ ಅರೇಂಜ್ ಮಾಡಿದ್ದೀರಾ, ಆ ಒಂದು ಲೆಕ್ಕಾಚಾರಗಳೇ ಇಲ್ಲ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ರಾಜ್ಯ ಸರ್ಕಾರ ಕೂಡ ಎಡವಟ್ಟು ಮಾಡ್ತಾ ಸರಿಯಾದ ಬಂದೋಬಸ್ತನ್ನು ಮೊದಲೇ ಮಾಡಿಕೊಳ್ಳದೆ ಪೊಲೀಸರು ಬೇಕಾಬಿಟ್ಟಿಯಾಗಿ ಒಟ್ಟು ಕಾರ್ಯಕ್ರಮ ಅನೌನ್ಸ್ ಮಾಡಿ ಎಲ್ಲ ಕಡೆ ಜನ ಬಂದು ತುಂಬಿಕೊಂಡ್ರು. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆ ದೃಶ್ಯಗಳು ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದು ನೋಡಿ. ಸಾವಿರಾರು ಜನ ಬೇಕಾಬಿಟ್ಟಿಯಾಗಿ ಬಂದು ತುಂಬಿಕೊಂಡ್ರು. ಎಲ್ಲ ಚಪ್ಪಲಿ ಬಿದ್ದಿರುವಂಥದ್ದು. ನಿನ್ನೆ 11 ಮಂದಿ ಮೃತಪಟ್ಟರು. ಕ್ಷಣದಲ್ಲೇ 11 ಮಂದಿ ಮೃತಪಟ್ಟಿರ್ತಕ್ಕಂಥದ್ದು. ಸಂತೋಷದ ವಿಚಾರಕ್ಕೆ ಕರೆದಿರುವಂತಹ ಸಂಭ್ರಮದ ಸಂದರ್ಭ. ಅಂಥದ್ರಲ್ಲಿ 11 ಮಂದಿ ಜೀವ ತೆತ್ತರು. ಜೀವ ಅಂದ್ರೆ ಅಷ್ಟು ಕನಿಷ್ಠ ಆಗೋಗ್ಬಿಟ್ಟಿದೆಯೇನ್ರಿ ನಮಗೆ? ಈ 11 ಜನರ ದಾರುಣ ಸಾವಿಗೆ ಯಾರು ಕಾರಣ? ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ, KSCA ಈ ನಿರ್ಧಾರಕ್ಕೆ ಯಾರು ಕಾರಣ? ಇವರುಗಳ ನಿರ್ಧಾರಕ್ಕೆ 11 ಜೀವ ಬಲಿಯಾಯ್ತಾ? ಟಿಕೆಟ್ ವ್ಯವಸ್ಥೆ ಮಾಡದೆ KSCA ಯಾಕೆ ಎಡವಟ್ಟು ಮಾಡ್ಕೊಳ್ತು? ಎಷ್ಟು ಜನ ಬೇಕಾದರೂ ಬನ್ನಿ ಅಂದರೆ ಹೆಂಗೆ ಎಷ್ಟು ಜನ ಬೇಕಾದರೂ ಬರ್ತಾರೆ? ಎಂಟ್ರಿ ಫ್ರೀ ಅಂತ ಅಂದ್ಬಿಟ್ರೆ ನಿಜವಾಗ್ಲೂ ಲಕ್ಷಾಂತರ ಜನ ಬರ್ತಾರೆ. ನಿಮ್ಮ ಕೆಪಾಸಿಟಿ ಎಷ್ಟು ಜನಕ್ಕೆ ನೀವು ಅಲ್ಲಿ ಅರೇಂಜ್ ಮಾಡಿದ್ದೀರಾ, ಆ ಒಂದು ಲೆಕ್ಕಾಚಾರಗಳೇ ಇಲ್ಲ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ರಾಜ್ಯ ಸರ್ಕಾರ ಕೂಡ ಎಡವಟ್ಟು ಮಾಡ್ತಾ ಸರಿಯಾದ ಬಂದೋಬಸ್ತನ್ನು ಮೊದಲೇ ಮಾಡಿಕೊಳ್ಳದೆ ಪೊಲೀಸರು ಬೇಕಾಬಿಟ್ಟಿಯಾಗಿ ಒಟ್ಟು ಕಾರ್ಯಕ್ರಮ ಅನೌನ್ಸ್ ಮಾಡಿ ಎಲ್ಲ ಕಡೆ ಜನ ಬಂದು ತುಂಬಿಕೊಂಡ್ರು. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆ ದೃಶ್ಯಗಳು ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದು ನೋಡಿ. ಸಾವಿರಾರು ಜನ ಬೇಕಾಬಿಟ್ಟಿಯಾಗಿ ಬಂದು ತುಂಬಿಕೊಂಡ್ರು. ಎಲ್ಲ ಚಪ್ಪಲಿ ಬಿದ್ದಿರುವಂಥದ್ದು. ನಿನ್ನೆ 11 ಮಂದಿ ಮೃತಪಟ್ಟರು. ಕ್ಷಣದಲ್ಲೇ 11 ಮಂದಿ ಮೃತಪಟ್ಟಿರ್ತಕ್ಕಂಥದ್ದು. ಸಂತೋಷದ ವಿಚಾರಕ್ಕೆ ಕರೆದಿರುವಂತಹ ಸಂಭ್ರಮದ ಸಂದರ್ಭ. ಅಂಥದ್ರಲ್ಲಿ 11 ಮಂದಿ ಜೀವ ತೆತ್ತರು. ಜೀವ ಅಂದ್ರೆ ಅಷ್ಟು ಕನಿಷ್ಠ ಆಗೋಗ್ಬಿಟ್ಟಿದೆಯೇನ್ರಿ ನಮಗೆ? ಈ 11 ಜನರ ದಾರುಣ ಸಾವಿಗೆ ಯಾರು ಕಾರಣ? ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ, KSCA ಈ ನಿರ್ಧಾರಕ್ಕೆ ಯಾರು ಕಾರಣ? ಇವರುಗಳ ನಿರ್ಧಾರಕ್ಕೆ 11 ಜೀವ ಬಲಿಯಾಯ್ತಾ? ಟಿಕೆಟ್ ವ್ಯವಸ್ಥೆ ಮಾಡದೆ KSCA ಯಾಕೆ ಎಡವಟ್ಟು ಮಾಡ್ಕೊಳ್ತು? ಎಷ್ಟು ಜನ ಬೇಕಾದರೂ ಬನ್ನಿ ಅಂದರೆ ಹೆಂಗೆ ಎಷ್ಟು ಜನ ಬೇಕಾದರೂ ಬರ್ತಾರೆ? ಎಂಟ್ರಿ ಫ್ರೀ ಅಂತ